ಮಹಾದೇವ ದೇವ ಅವರೇ ರುದ್ರ ಅಮ್ಮರೇ ರುದ್ರ ಏ ದೇವ ಏ ಶಂಭುವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಶಿವ ಎಂತೆಂದೊಡೆ ಸೋಮಿನಿ ಸತ್ತಳು ಶಿವ ಎಂದರೆ ದೈತ್ಯನು ಸತ್ತನು ಆದರೆ ಶಿವನಾಮ ಸ್ಮರಣೆಯನ್ನು ಮಾಡುವ ಈ ಮಾನವರ ಪಾಡೇನು ಅನಂತ ಪ್ರಳಯ ಬ್ರಹ್ಮನಿಗೆ ಅನಂತ ಪ್ರಳಯ ವಿಷ್ಣುವಿಗೆ 10 ಪ್ರಳಯ ಆದರೆ ಪರಶಿವ ಮೂರ್ತಿಗೆ ಪ್ರಳಯವೆಂದರೇನಯ್ಯ ಹಾವು ಕಚ್ಚಿದವನನ್ನ ಬದುಕಿಸಬಹುದು ಆದರೆ ಮಾತನಾಡುವಂತಹ ಈ ಜನಗಳ ಬಾಯನ್ನು ಮುಚ್ಚಿಸಲು ಸಾಧ್ಯವಿಲ್ಲ. ಭಕ್ತ ಬಡಿದರೆ ಅಕ್ಕಿಯಾಗುವುದು, ಕಲ್ಲು ಬೇಯಿಸಿದರೆ ಕಲ್ಲು ಬೇಯಿಸಿದರೆ ಸುಣ್ಣವಾಗುವುದು. ಆದರೆ ಭಕ್ತಿಯಿಂದ ನಿಮ್ಮ ಮನಸ್ಸು ಬೆಂದರೆ ಬಸವೇಶ್ವರನಿಗೆ ಪ್ರಿಯವಾಗಬೇಕು. ಅಂತಹ ಭಕ್ತಿಯುಳ್ಳ ಭಕ್ತರಲ್ಲಿ ಯಾರು ಅಧಿಕ? ಭಕ್ತರಲ್ಲಿ ಯಾರು ಅಧಿಕ? ಬಸವಣ್ಣನು ಭಕ್ತಿಯಲ್ಲಿ ಅಧಿಕನೇ, ಪರಮಾತ್ಮನು ಭಕ್ತಿಯಲ್ಲಿ ಅಧಿಕನೇ. ಹಾಗಾದರೆ ಭಕ್ತರಲ್ಲಿ ಯಾರು ಅಧಿಕ? ಬಲರೇ ರುದ್ರ ಅಪ್ಪರೇ ರುದ್ರ. ಭಕ್ತರಲ್ಲಿ ನಿಮ್ಮ ಅಂತರಾಳದೊಳಗಿರುವ ಭಕ್ತಿಯೇ ಅಧಿಕ. ಅಂತಹ ಭಕ್ತನು ಯಾರು? ಬಲರೇ ರುದ್ರ ಭಕ್ತ ಮಾಕಂಡೇಯ. ಬಲರೇ ರುದ್ರ ಭಕ್ತ ಸಿರಿಯಾಳ. ಹರಹರ ಮಹಾದೇವ ದೇವ. ಇಂತಪ್ಪ ಭುವನ ಭೂಮಂಡಲದಲ್ಲಿ ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, 21 ಲಕ್ಷ, ಪೃಥ್ವಿಜ 21 ಲಕ್ಷ. ಈ ಲಕ್ಷದ ಮೇಲೆ 84 ಕೋಟಿ ಜೀವರಾಶಿಗಳು. ಆ ಜೀವರಾಶಿಗಳನ್ನೆಲ್ಲ ದಾಟಿ ಕೊನೆಯದಾಗಿ ನಾವು ಮಾನವರಾಗಿ ಹುಟ್ಟಿದ್ದೇವೆ. ಈ ಮಾನವರಾಗಿ ಹುಟ್ಟಿದ ಮೇಲೆ ಮಾಡುವಂತಹ ಕಾಯಕವು ಶ್ರದ್ಧಾ ಭಕ್ತಿಯಿಂದ ಮಾಡಿದಡೆ ಪರಮಾತ್ಮನಿಗೆ ಪ್ರಿಯವಾಗಬೇಕು. ಬಲರೇ ರುದ್ರ ಅಪ್ಪರೇ ರುದ್ರ ಮಹಾದೇವ ದೇವ. ಕಲ್ಯಾಣವೆಂಬ ಪಟ್ಟಣ, ಆ ಕಲ್ಯಾಣವೆಂಬ ಪಟ್ಟಣದಲ್ಲಿ ಬಿಚ್ಚಳ ರಾಜನ ಮಹಾ ಸಂಸ್ಥಾನ ಒಂದುಂಟು. ಆ ಬಿಚ್ಚಳ ರಾಜನ ಮಹಾ ಸಂಸ್ಥಾನದಲ್ಲಿ ಯಾವ ಅಣ್ಣ ಬಸವಣ್ಣನವರಾದರೂ ಮಂತ್ರಿಯನ್ನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಹೀಗಿರಬೇಕಾದರೆ ಅಖಂಡ ಭುವನ ಬ್ರಹ್ಮಾಂಡಲದಲ್ಲಿ ಮತ್ತೊಬ್ಬ ಶಿವ ಶರಣ ಉದ್ಭವಿಸಿದ. ಆ ಶರಣರು ಯಾರೆಂದರೆ ಇವನಾರವ 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 ಇವನಮ್ಮವ ಇವನಮ್ಮವ ಇವನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ಭುವನ ಬ್ರಹ್ಮಾಂಡಲದಲ್ಲಿ ಶರಣ ಹುಟ್ಟಿದ. ನನ್ನ ತಾಯಿಯ ಗರ್ಭದಿಂದ ಹೊರಬರದೆ ನನ್ನ ತಾಯಿಯ ಬೆನ್ನನ್ನು ಸೀಳಿ ಬಂದಂತಹ ಮಹಾಶಿವಯೋಗಿಯನ ಆ ದಿವ್ಯ ಚರಿತೆಯನ್ನು ಎಷ್ಟು ಮುದ್ದಾಗಿ ವರ್ಣಿಸಿದ್ದಾರೆಂದರೆ ಕಲ್ಯಾಣ ಪಟ್ಟಣದಲ್ಲಿ ರಾಜನ ಮಹಾ ಸಂಸ್ಥಾನದೊಳಗೆ
ಬಯಸುತ್ತಿದ್ದಾರೆ. ಹೀಗಿರಬೇಕಾದರೆ ಒಂದಾನೊಂದು ದಿವಸ ಯಾವ ಬಿಜ್ಜಳ ಮಹಾ ಸಂಸ್ಥಾನದಿಂದ ತನ್ನ ಶಿವ ಶರಣರೆಲ್ಲರನ್ನು ಕರೆದುಕೊಂಡು ತನ್ನ ಮಹಾಮನೆಗೆ ಹೋಗುತ್ತಿರಬೇಕಾದರೆ ಯಾವ ಕಗ್ಗಯ್ಯ ಭೀಮಂತ ಶರಣನಾದಳು ಒಂದು ಕರ್ಪೂರದ ಬಿಲ್ಲೆಯನ್ನಚ್ಚಿ ಬಸವಣ್ಣನವರೇ ಮಾಡುವ ಕಾಯಕ ಶ್ರದ್ಧಾ ಭಕ್ತಿಯಿಂದ ಮಾಡಿದೊಡೆ ಪರಮಾತ್ಮನಿಗೆ ಪ್ರಿಯವಾಗಬೇಕು. ಒಬ್ಬರೇ ರುದ್ರ ಯಾವ ಕಗ್ಗಯ್ಯ ಭೀಮಂತ ಶರಣನಾದಳು ಒಂದು ಕರ್ಪೂರದ ಬಿಲ್ಲೆಯನ್ನಚ್ಚಿ ಅಣ್ಣ ಬಸವಣ್ಣನವರೇ ಇಂದು ಮಧ್ಯಾಹ್ನದ ವೇಳೆಗೆ ನಮ್ಮ ಮನೆಗೆ ಪ್ರಸಾದಕ್ಕೆ ಬರಬೇಕೆಂಬುದಾಗಿ ಭಿನ್ನ ಹಾರಿಟ್ಟಿದ್ದಾರೆ. ಯಾವ ಅಣ್ಣ ಬಸವಣ್ಣನವರು ನುಡಿಯುತ್ತಿದ್ದಾರೆ, ಹೇ ಕಗ್ಗಯ್ಯ ಭೀಮಂತ ಶರಣ, ನಾನು ಮಹಾಮನೆಗೆ ಹೋಗಿ ಸ್ನಾನ ಶಿವ ಪೂಜಾದಿಗಳನ್ನು ಮುಗಿಸಿಕೊಂಡು ಬರುವೆನು. ಆದರೆ ನನ್ನ ಹಿಂದೆ ಇರುವಂತಹ ಎಲ್ಲ ಶಿವಭಕ್ತ ಶಿವ ಶರಣರಿಗೂ ನೀನು ಪ್ರಸಾದ ನೀಡು ಎಂತೆಂಬುದಾಗಿ ನುಡಿದು ಬಿಟ್ಟಿದ್ದಾರೆ. ತರುವಾಯ ಬಳಿಕ ನಾವು ಅಣ್ಣ ಬಸವಣ್ಣನವರಾಗಲು ಮನೆಗೆ ಹೋಗಿ ಸ್ನಾನ ಶಿವ ಪೂಜಾದಿಗಳನ್ನು ಮುಗಿಸಿಕೊಂಡು ನೇರವಾಗಿ ಕಗ್ಗಯ್ಯನ ಭೀಮಂತ ಶರಣರ ಮನೆಗೆ ಬರುತ್ತಿರಬೇಕಾದರೆ ದಾರಿ ಮಧ್ಯದಲ್ಲಿ ತನ್ನ ದಿವ್ಯ ದೃಷ್ಟಿಯಿಂದ ನೋಡಿಬಿಟ್ಟಿದ್ದಾರೆ. ಯಾವ ಕಗ್ಗಯ್ಯ ಭೀಮಂತನ ಶರಣ ಮನೆಯ ಅಡುಗೆಯ ಮನೆಯ ಅನ್ನದ ತೊಪ್ಪಲೆಯಲ್ಲಿ ಒಂದು ಇಡೀ ಅನ್ನ ಮಾತ್ರ ಉಳಿದಿದೆ. ಇದನ್ನು ಕಂಡಂತಹ ಅಣ್ಣ ಬಸವಣ್ಣನವರು ನೇರವಾಗಿ ಕಗ್ಗಯ್ಯನ ಮನೆಗೆ ಬಂದು ಬಿಟ್ಟಿದ್ದಾರೆ. ಯಾವ ಕಗ್ಗಯ್ಯನಾದರೂ ಅಣ್ಣ ಬಸವಣ್ಣನವರನ್ನು ಕರೆದು ಬಿಟ್ಟು ಉಳ್ಳಲು ಗದ್ದಿಗೆಯನ್ನಾಸೆ, ಯಾವ ಕಗ್ಗಯ್ಯನಾದರೂ ಅಡುಗೆಯ ಮನೆಯ ಅನ್ನದ ತೊಪ್ಪಲೆಯನ್ನು ನೋಡುತ್ತಿದ್ದಾನೆ. ಆ ಅನ್ನದ ತೊಪ್ಪಲೆಯಲ್ಲಿ ಒಂದು ಇಡೀ ಅನ್ನ ಮಾತ್ರ ಉಳಿದಿದೆ. ಇದನ್ನು ಕಂಡಂತಹ ಯಾವ ಪರಮಾತ್ಮ ಪರಮಾತ್ಮ ಈ ಘೋರ ಶಿಕ್ಷೆಯನ್ನು ಗೈಯುತ್ತಿರುವೆ ಎಂಬುದಾಗಿ ನುಡಿಯಲಾಗ ಯಾವ ಅಣ್ಣ ಬಸವಣ್ಣನವರಾದರೂ ಆ ಕಗ್ಗಯ್ಯನನ್ನು ಕರೆದು ಬಿಟ್ಟು, ಕೆಲವೋ ಕಗ್ಗಯ್ಯ, ನೀನು ಕೂಡಲೇ ಒಂದು ಕರವಸ್ತ್ರವನ್ನು ತಂದು ನಿನ್ನ ಮನೆಯ ಅಡುಗೆ ಮನೆಯ ಅನ್ನದ ತೊಪ್ಪಲೆಯಲ್ಲಿ ಅನ್ನವನ್ನು ತೆಗೆದು ಬಲರೇ ರುದ್ರ ಈ ಪ್ರಸಾದದ ಬುದ್ಧಿಯನ್ನಾಗಿ ಮಾಡಿಕೊಡುವಂತೆಂಬುದಾಗಿ ನುಡಿದು ಬಿಟ್ಟಿದ್ದಾರೆ. ಯಾವ ಕಗ್ಗಯ್ಯನಾದರೂ ಒಂದು ಕರವಸ್ತ್ರವನ್ನು ತಂದು ಬಲರೇ ರುದ್ರ ಆ ಒಂದು ಇಡೀ ಅನ್ನವನ್ನ ತೆಗೆದು ಕರವಸ್ತ್ರವನ್ನಾಗಿ ಮಾಡಿಕೊಂಡು ಅಣ್ಣ ಬಸವಣ್ಣನವರ ಕೈಗೆ ನೀಡಿದ್ದಾರೆ. ಯಾವ ಅಣ್ಣ ಬಸವಣ್ಣನವರಾದರೂ ನನ್ನ ಮಹಾಮನೆಗೆ ಬಂದು ಬಿಟ್ಟು ನನ್ನ ಅಕ್ಕನಾದ ನಾಗಲಾಂಬಿಕೆಯನ್ನು ಕರೆಯುತ್ತಿದ್ದಾರೆ. ಹಲವು ಅಕ್ಕ ನಾಗಲಾಂಬಿಕೆ, ಹಲವು ಅಕ್ಕ ನಾಗಲಾಂಬಿಕೆ, ನನ್ನ ಅಣ್ಣ ಕರೆದ ಎಂದ ಕ್ಷಣವೇ ಓಡೋಡಿ ಬಂದಂತಹ ಯಾವ ಅಕ್ಕ ನಾಗಲಾಂಬಿಕೆಯಾದರೂ ಒಲರೇ ರುದ್ರ